ನಮ್ಮ ಅಣ್ಣ ಎಂದರೆ ಬಡವರ ಕಣ್ಣು ನಿಜ. ಆದರೆ ನನ್ನ ಬಳಿಗೆ ಯಾವ ಥರದ ಕಣ್ಣು ಹಾಕ್ತಾನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಮಾತಿಗೊಂದು ಸಾರಿ ತಂಗಿ ನನ್ನದೊಂದು ಮಾತು ನಡೆಸಿ ಕೊಡ್ತೀಯಾ ಅಂತ ಕೇಳ್ತಾನೆ. ಆ ಶಂಕರ್ ಶಶಿಕಾಂತನ ಬಗ್ಗೆನೇ ಪದೇ ಪದೇ ನನ್ನ ಮುಂದೆ ಹೇಳ್ತಾನೆ. ಆದರೆ ಆ ಶಶಿಕಾಂತನ ಮನಸ್ಸಲ್ಲಿ ಏನಿದೆಯೋ ನನಗಂತೂ ತಿಳಿತಾ ಇಲ್ಲ. ನನ್ನ ಆಸೆ ಮಿನುಗುತ್ತಾರೆ ಬೆಳಗಬೇಕಾದ್ರೆ ನನ್ನ ಆಸೆಯ ಚಂದಿರ ಮೂಡಲೇಬೇಕು. ಕರೆಕ್ಟ್ ಸುನೀತಾ, ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶವೆಂಬ ಚಪ್ಪರಕ್ಕೆ ಅಂಟಿದ್ದರು. ಆ ಬಂಟನಾದ ಚಂದ್ರ ಮೂಡಿ ಬರೆದಿದ್ದರೆ ಆ ನಕ್ಷತ್ರಗಳ ಬೆಳಕು ಕಾಡುವುದೇ ಇಲ್ಲ. ಅವರ ಬಾಳೆಂಬ ಹೊಳಪಿಗೆ ಆ ಚಂದ್ರನ ಬೆಳಕು ಬೇಕೇ ಬೇಕು. ಅಂದ್ರೆ ತಾವು ನನ್ನ ಪರಿಚಯ ನಿನಗೆ ತುಂಬಾ ಗೊತ್ತು, ಆದ್ರೂ ನಾಟಕ ಮಾಡ್ತಾ ಇದ್ದೀಯಾ. ಹೋದ ವರ್ಷ ಕಾಲೇಜ್ ಫಂಕ್ಷನ್ದಲ್ಲಿ ನಿನ್ನ ಡ್ಯಾನ್ಸ್ ತುಂಬಾ ನೋಡಿದ್ದೇನೆ. 2 ಸಲ ನಿನ್ನ ಮೀಟು ಮಾಡಿದ್ದೇನೆ, ಆದ್ರೂ ನನ್ನನ್ನು ಮರ್ತಂತೆ ಕಾಣುತ್ತದೆ. ಏರ್ಲೆ ಧನರಾಜ್ ಇಲ್ವೇ? ಓ ಕ್ಷಮಿಸಿ ಶಶಿಕಾಂತ್, ಹಿಂದೆ ನಡೆದದ್ದೆಲ್ಲ ನೆನೆಸ್ಕೊಂಡು ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನಮ್ಮಣ್ಣ ನಿಮ್ಮ ಕಡೆನೇ ಹೋಗಿದ್ದಾನೆ. ತಾವಿದ್ದಲ್ಲಿಗೆ ನನಗೆ ಬರಲಿಕ್ಕೆ ಹೇಳಿ ನನ್ನ ಕಡೆಗೆ ಹೋಗಿದ್ದಾನೆಂದರೆ ಈಗ ನಾನು ಬಂದ ಕೆಲಸ ಸಕ್ಸಸ್ ಅಂತ ತಿಳ್ಕೊಳ್ಳಿ. ಪ್ರಾಮಿಸ್ ಆಗಿಯೂ? ಪ್ರಾಮಿಸ್ ಆಗಿ. ಸಂತೋಷ ಸುನೀತಾ, ಸಂತೋಷ. ಪುಷ್ಪತಂತ್ರವೇ ಈ ನಿನ್ನ ಕೈ ಹಿಡಿದ ನನಗೆ ಯಾವ ಕೆಲಸ ಸಕ್ಸಸ್? ನಾಳೆಯಿಂದ ನೀವೇ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಅಂತೆ. ಅಂದ್ರೆ ನಾನು ನಿನ್ನ ಬಾಳಸಾಗರದ ಶಶಿಕಾಂತ್. ಹೌದು ಸುನೀತಾ, MA ಪದವೀಧರನಾದ ನಾನು ನಿಮ್ಮ ಬಗ್ಗೆ ತುಂಬಾ ತಲೆಕೆಡಿಸಿಕೊಂಡಿದ್ದೆ. ನಿನಗಾಗಿ ನಿನ್ನ ಕೈ ಹಿಡಿಸೋಲಾಗಿ ಪ್ಲೀಸ್, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಇಷ್ಟವಿಲ್ಲದ ಬಾಳು ಮುಂದಕ್ಕೆ ಕಷ್ಟಕ್ಕೆ ಗುರಿಯಾಗಿ ಮಾಡ್ತಾ ಇದೆಯಾ? ಹಾ, ನಾನೇನು ಬರ್ತೀನಿ. ನಿಲ್ಲಿ ಶಶಿಕಾಂತ್, ಎಲ್ಲರ ಪ್ರೀತಿಯಂತೆ ನಮ್ಮ ಪ್ರೀತಿ ಹಾಗಲ್ಲ. ಹುಲಿ ಅಂತ ನಮ್ಮಣ್ಣನ ಗರ್ಜನೆಗೆ ನಿಮ್ಮ ಅಣ್ಣ ಕಟ್ಟಿದ ಬೆಟ್ಟವೇ ಹುಳಿ ಹೋಗ್ಬೋದು. ಅದು ಅಲ್ಲದೆ ನಿಮ್ಮ ಬಗ್ಗೆ ನಿಮ್ಮ ಅಣ್ಣ ಎಷ್ಟೆಲ್ಲ ಕನಸುಕೊಂಡಿದ್ದಾರೆ. ನೀವು ಮಾಡಿದ ಈ ಕೃತಿಗೆ ನಿಮ್ಮ ಅಣ್ಣನ ಪ್ರಾಣವಾದರೂ ಹೋಗ್ಬೋದು. ಸ್ವಲ್ಪ ವಿಚಾರಿಸಿ ಅಂತ. ಅಂದ್ರೆ ನನ್ನ ಬಗ್ಗೆ ಸಂಶಯ ಮಾಡ್ತಾ ಇದೀಯಾ? ಸಂಶಯವಲ್ಲ, ಅನುಮಾನ. ಅನುಮಾನವೆಂಬ ಅವ ಹೇಳದ ನುಡಿ ಆಡಬೇಡ ಸುನೀತಾ. ನಮ್ಮಿಬ್ಬರ ಒಂದಾಗುವಿಕೆಗೆ ನಿಮ್ಮ ಅಣ್ಣ ಒಪ್ಪಿದರೆ ಸಾಕು. ಪ್ರತಿ ನಿನ್ನ ಹೆಜ್ಜೆಗೂ ನಾನು ಪಾಲಿಸ್ತೀನಿ. ಪ್ರತಿ ಹೆಜ್ಜೆ ಇಟ್ಟರು ಕೂಡ ನನ್ನ ಮಾತನ್ನು ನೀವು ಪಾಲಿಸ್ತೀರಾ? ಅನುಮಾನವೇಕೆ ನನ್ನ ಅಂಬರ ರಾಣಿ? ಸೂರ್ಯಚಂದ್ರರ ಸಾಕ್ಷಿಯಾಗಿ, ದೇವರಂತ ನನ್ನನ್ನು ಸಾಕ್ಷಿಯಾಗಿ ನಿನ್ನ ಪ್ರತಿ ಮಾತು ಪಾಲನೆ ಮಾಡ್ತೀನಿ. ಹಾಗಾದ್ರೆ ಬಾ ಚಂದ್ರ, ಕತ್ತಲೆ ಬಿಂಬದ ಕಿರಣ ಜ್ಯೋತಿಯಾಗಿ ನಾನು ನಿನ್ನ ಬಾಳಿಗೆ ಮಿನುಗುವೆ. ಬಾ, ಹಗಲು ಚಂದ್ರನಾಗಿ ನೀ ನನ್ನ ಬಾಳಿಗೆ ಬಾ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಮೇರ ಮೇರ ಮಿಂಚುವೆ, ಮೇರ
ನೀರತೆಯ ರೂಪವೇ ನೀರ ನೀರ ಮಿಂಚುವೆ ನೀರತೆಯ ರೂಪವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ರೋಗಿ ಬಯಸಿತ್ತು ಹಾಲೋ ಅನ್ನ ವೈದ್ಯ ಹೇಳಿದ್ದು ಹಾಲೋ ಅನ್ನ ಹಾಗೆ ಆಯ್ತಲ್ಲ ಓ ನೋ 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 ಓನ್ಲಿ ತನ ರಾಜೇಂದ್ರ ಸಾಕು ಶಿಖಾ ಈ ನಿನ್ನ ಪ್ರೇಮ ಜನ್ಮವನ್ನ ಕೆತ್ತಲೆಂದೇ ನಾನು ಇಡೀ ಎಲ್ಲ ಸುತ್ತುರ್ಗಿ ಬಂದಾಗ ನೀನೇ ನಮ್ಮ ಮನೆಗೆ ನಮ್ಮ ನೆಂಟಸ್ತಿಕೆಯನ್ನು ಬಯಸಿ ಬಂದಿರುವೆ ಅಂದಾಗ ನಿಮ್ಮನ್ನ ಪ್ರೇಮಿಗಳ ಮಿಡ ಬಂದಾಗೋಕೆ ಯಾವ ಅಣ್ಣ ತಮ್ಮರ ಒಪ್ಪಿಗೂ ನನಗೆ ಬೇಕಾಗಿಲ್ಲ. ಪ್ರೇಮ ಪ್ರೀತಿ ಎಂಬುದು ನನ್ನ ಸ್ವಂತ ಆಸ್ತಿ. ಶಹಬಾಷ್ ಶಶಿಕಾಂತ್ ಶಹಬಾಷ್, ಮೆಚ್ಚಿದೆ ನಿನ್ನ ದಿಟ್ಟವಾದ ಮಾತು. ಶಶಿಕಾ, ಹಿಂದು ನೀ ನನ್ನ ತಂಗಿಯ ಕೈ ಹಿಡಿದರೆ ಹಿಡಿದ ಗಂಧಾದರೆ ವಿಚಾರ ಮಾಡಬೇಡ, ಈ ಫ್ಯಾಕ್ಟರಿಯ ಮ್ಯಾನೇಜರ್ ನೀನಾಗುವೆ. ಓಕೆನಾ? ಅರೆ ಲೆಕ್ಕಾಚಾರಿ
ಆ ಫೈಲಲ್ಲಿ ಒಂದು ಫಾರ್ಮ್ ಇದೆ, ತೆಗೆದುಕೊಂಡು ಬಾ ಅದನ್ನ. ಬಂದಪ್ರೆ ತುಂಬಾ ಉಪಕಾರವಾಯಿತು ಶ್ರೀಮಂತ್ರಿ. ಅಷ್ಟೇ ಅಲ್ಲ ಶಶಿ, ನಾ ಹೇಳಿದ ಹಾಗೆ ನೀ ಕೇಳಿದರೆ ಈ ಫ್ಯಾಕ್ಟರಿಯ ಒಡೆಯನೇ ನೀನಾಗಬಲ್ಲೆ. ಅಯ್ಯೋ, ಈ ದೊಡ್ಡ ಮಾತಿಗೆ ಶ್ರೀಮಂತ್ರಿ. ಹೌದಪ್ಪ ಶಶಿ, ಇವು ಅಷ್ಟ ಅಲ್ಲ, ಅವು ಏನು 2 ರಿಕ್ಷಾ ಅದಲ್ಲ ಅವು ನಿಮ್ಮವ. ಹೌದಪ್ಪ ಶಶಿ, ನಿಮ್ಮ ಅಣ್ಣನ ಹತ್ರ ಮರ ನಿನ್ನ ಮದುವೆ ಮನುಷ್ಯನ ಮಾತಾಡಕ ಹೋಗಿದ್ದು. ಏನು ಬೇದು ನಿಮ್ಮ ಅಣ್ಣ, ನನ್ನ ಕಿವ್ಯಾನ್ ರಗತ ಬತ್ತ ಬೇಲ್ದ ಅಷ್ಟ ಅಲ್ಲ, ನಮ್ಮ ದನ್ಯಾರದಾರಲ್ಲ, ನಮ್ಮ ದನ್ಯಾರ ಕುತಿ ಕೈ ಹಾಕಿ ಅವಮಾನ ಮಾಡಿಸಿ ಕಳಿಸಿಬಿಟ್ಟಾನು. ಓದ್ತಮ್ಮ, ಏನು ಈ ರೀತಿ ನನ್ನ ಬಾಳಿಗೆ ಅಡಯಿಸಿದ್ದೇನೆ ಏನಮ್ಮ ಅಣ್ಣ? ನಿನ್ನ ಮುಂದೆ ಸುಳ್ಳು ಹೇಳಿ ಯಾ ನರ್ಕಕ್ಕೆ ಹೋಗ್ಲಿ. ಓ ದೇವ್ರ, ದೇವ್ರನಿಗೂ ಸತ್ಯ ನೋ ಮಾರ, ದೇವ್ರನಿಗೂ ಸತ್ಯ. ಒಟ್ಟಿನ ಮೇಲ ದೇವರು ದೊಡ್ಡವನು. ನಮ್ಮ ಮನೆಯವರಿಗೆ ಇರುವಾಗ ಈ ಮ್ಯಾತಾಕೆ ಲೆಕ್ಕಾಚಾರಿ. ನೀವೆಲ್ಲ ಲಗ್ನ ಮಾಡಕ್ಕೆ ರೆಡಿ ಆಗಿ ಕೂತಾರ ಕರೆ, ಇವ್ರನ್ನ ಒಪ್ಪಿಗೆ ಕೊಡ್ತಿದ್ರೆ ಏನು ಮಾಡ್ತೀರಿ ನೀವು? ಆಚಾರಿ, ಮುಂದಿಂದ ನಾನು ನೋಡ್ಕೋತೀನಿ. ಸರಿ 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 ಬೇಡಪ್ಪ, ಈ ಎಲ್ಲ ವಿಚಾರ ಬೇಡ ಶಶಿಕಾಂತ್. ನೋಡು, ನೀನೇ ನಮ್ಮವನಾಗಿರ್ವಿ ಎಂದಾಗ ಈ ಮಾತೆಲ್ಲ ಯಾಕೆ? ನೋಡು ಶಶಿ, ಇವತ್ತು ತಂಗಿಯ ಹುಟ್ಟುಹಬ್ಬ, ಅದಕ್ಕಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಕಣೋ. ನಿನ್ನನ್ನು ಅವರಿಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ತುಂಬಾ ಒಳ್ಳೆಯ ಸಮಯಕ್ಕೆ ಬಂದಿದ್ಯಾ ನೀನು. ಲೆಕ್ಕಾಚಾರಿ, ಸಾಹೇಬರ್ನ ಒಳಗ್ ಕರ್ಕೊಂಡು ಹೋಗು. ಆಯ್ತು ರೀ, ಬನ್ರಿ ಸಾಹೇಬ್ರ ಹೋಗು. ಲೆಕ್ಕಾಚಾರಿ, ಸಾಹೇಬರಿಗೆ ಕರಿ ಟೀ ಅಂದ್ರೆ ತುಂಬಾ ಇಷ್ಟ. ಹೋಗಿ ಟೀ ಕುಡಿಸು. ಎಲ್ಲ ಟೀನ ಕುಡಿಸ್ತೀನಿ, ಕಾಮ್ಗೋ ತಿನ್ನಿಸ್ತೀನಿ, ಬೆಲ್ಲ ಚೆನ್ನಾಗಿ ಕುಡಿಸ್ತೀನಿ ಅವಂಗ. ನಾನಾಕಿದ್ದೆ ಲೆಕ್ಕ ನಡಿಬೇಕು. ಎಂದು ನಿನ್ನ
ಮನೆಗೆ ಸೊಸೆಯಾಗಿ ಕಾಲಿಡುತ್ತಿರುವ ನನ್ನ ತಂಗಿ ಗಿರಿಜ ನಿನ್ನ ಸೊಸೆಯಾಗಿ ಅಲಲೇಬೇಕು ಬಾ. ನಿಮ್ಮನ್ನೆಲ್ಲ ಸರ್ವನಾಶ ಮಾಡುವುದಕ್ಕಾಗಿ ಇದೇ ಇದಕ್ಕೆ ಮುಂದೆ ನಿನಗೆ ಭಾರಿ ಹಬ್ಬ ಮಗನೇ. ಅಂದು ನನ್ನ ತಂದೆಗೆ ಹಾಕಿದ ಸವಾಲಿಗೆ ಜವಾಬು ಹೇಳಿ. ನಾನಿನ್ನ ಸವಾಲಿಗೆ ಸಾರಥಿಯಾಗದಿದ್ರೆ ಲಗ 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 ಲಗ